ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ತಂಡ 61 ರನ್ಗಳಿಂದ ಗೆದ್ದ ಬಳಿಕ ನಾಯಕ ಸೂರ್ಯಕುಮಾರ್ ಯಾದವ್ ಕೊಟ್ಟರು ಬೆಂಕಿ ಹೇಳಿಕೆ. ಇದನ್ನ ಕೇಳಿದಂತ ಅಭಿಮಾನಿಗಳು, ಫ್ಯಾನ್ಸ್, ಆಟಗಾರರು ಕೂಡ ಸಲ್ಯೂಟ್ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ, ಆಟಗಾರರ ಬಗ್ಗೆ, ಎಲ್ಲರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪ್ರತಿಯೊಬ್ಬ ಆಟಗಾರರನ್ನಾದ್ರೆ ಮೆಚ್ಚಿಕೊಂಡಿದ್ದಾನೆ ಮತ್ತು ಇಶಾನ್ ಕಿಶನ್ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಶಾನ್ ಕಿಶನ್ ಅವರ ಬಗ್ಗೆ ಆದ್ರೆ ಮಾತಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಪ್ರದರ್ಶನ ಕೊಟ್ಟು ಗೆದ್ದ ಕೂಡಲೇ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಭಾರತ ತಂಡ ಈ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 2026 T20 ವಿಶ್ವಕಪ್ ನ ಫೈನಲ್ ಗೆ ನಾವು ಹೋಗಲಿದ್ದೇವೆ ಮತ್ತು ಎಲ್ಲ ಕಳಗಳು ಕೂಡ ನಮ್ಮ ತಂಡದಲ್ಲಿ ಆದರೆ ಕಾಣ್ತಾ ಇದೆ. ಇನ್ನೊಂದೇನಂತಂದ್ರೆ ಇದೀಗ ಸದ್ಯದ ಮಟ್ಟಿಗೆ ತುಂಬಾನೇ ಸ್ಟ್ರಾಂಗೆಸ್ಟ್ ತಂಡನೂ ಕೂಡ ನನ್ನ ತಂಡ ಆಗಿದೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನು ಹೆಚ್ಚು ಮಾತನಾಡಿದಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇಶಾನ್ ಕಿಶನ್ ಬಗ್ಗೆ ಆದ್ರೆ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಇವತ್ತಿನ ದಿನ ಅದ್ಭುತವಾಗಿ ಪ್ರದರ್ಶನ ಕೊಟ್ಟರು. ಇಶಾನ್ ಕಿಶನ್ ಅವರ 77 ರನ್ ನನ್ನ ಭಾರತ ತಂಡಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಅಕಸ್ಮಾತ್ ಏನಾದ್ರು ಇಶಾನ್ ಕಿಶನ್ ಅವರು ಕೂಡ ಬೇಗನೆ ಔಟ್ ಆಗಿತ್ತು ಅಂತಂದ್ರೆ ನನ್ನ ಭಾರತ ತಂಡ ಬಂದ್ಬಿಟ್ಟು ಸ್ಟ್ರಗಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇತ್ತು ಮತ್ತು ಅಲ್ಲಿ ಬಂದ್ಬಿಟ್ಟು ಬೌಲರ್ಸ್ ಗಳಿಗೆ ಹೆಲ್ಪ್ ಇತ್ತು. ಆ ಕಾರಣದಿಂದಾಗಿ ನಾನು ಕೂಡ ಇವತ್ತಿನ ಪಂದ್ಯದಲ್ಲಿ ಸ್ಲೋ ಆಗಿ ಆಡ್ಬೇಕಾಯಿತು. ಆದ್ರೂ ಕೂಡ ಇಶಾನ್ ಕಿಶನ್ ಅವರು ತಮ್ಮ ನ್ಯಾಚುರಲ್ ಬ್ಯಾಟಿಂಗ್ ಆಡಿ ತಮ್ಮ ಆಟವನ್ನು ಪ್ರದರ್ಶಿಸಿ ಎಲ್ಲರ ಮುಂದಿಟ್ಟರು ಮತ್ತು ಆ ಕಾರಣದಿಂದಾಗಿ ಇಶಾನ್ ಕಿಶನ್ ಅವರ ಪರ್ಫಾರ್ಮೆನ್ಸ್ನಿಂದಾಗಿ ನಮ್ಮ ಟೀಮ್ ಇಂಡಿಯಾ 175 ರನ್ ಕಲೆ ಹಾಕಲು ಸಾಧ್ಯವಾಯಿತು ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನಮ್ಮ ಬದ್ಧ ವೈರಿಗಳಾದಂತಹ ಪಾಕಿಸ್ತಾನ ವಿರುದ್ಧ ಗೆದ್ದದ್ದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ಆನಂತರ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ನನ್ನ ಭಾರತ ತಂಡದಲ್ಲಿ ಬೌಲಿಂಗ್ ನಲ್ಲಿ ಕೊರತೆಯೇ ಇಲ್ಲ ಮತ್ತು ನಾನು ಒಂದು ಆಟಗಾರ ಫೇಲ್ ಆದ್ರು ಅಂತಂದ್ರೆ ಇನ್ನೊಂದು ಆಟಗಾರ ಬಂದು ನಾನು ಬೌಲಿಂಗ್ ಮಾಡ್ತೀನಿ ಅಂತಂದು ಕೈ ಎತ್ತಿ ಆದ್ರೆ ಬರ್ತಾರೆ. ಆ ಕಾರಣದಿಂದಾಗಿ ಪ್ರತಿಯೊಬ್ಬ ಆಟಗಾರನು ಕೂಡ ಪ್ರತಿಯೊಬ್ಬ ಬೌಲರ್ನು ಕೂಡ ನನ್ನ ಭಾರತ ತಂಡದಲ್ಲಿ ಸಕ್ಸಸ್ ಆದ್ರೆ ಆಗ್ತಾ ಇದ್ದಾನೆ ಮತ್ತು ಎಸ್ಪೆಷಲಿ ಇವತ್ತಿನ ಪಂದ್ಯದಲ್ಲಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ 2 ಓವರ್ಗಳಲ್ಲಿ ಭಾರತ ತಂಡವನ್ನು ಒಂದ್ ಸೈಡ್ ಪಂದ್ಯ ರೀತಿ ಆದ್ರೆ ಮಾಡಿಬಿಟ್ರು ಮತ್ತು 2 ಓವರ್ಗಳಲ್ಲಿ 3 ವಿಕೆಟ್ ಕಿತ್ತಿ ನಮ್ಮ ಭಾರತ ತಂಡವನ್ನು ಗೆಲುವಿನ ಹಾದಿ ಸುಗಮಗೊಳಿಸಿದರು ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ನಮಗೆ ಸಿಕ್ಕಿರೋದು ನಮಗೆ ತುಂಬಾನೇ ಸಂತೋಷವಿದೆ. ಯಾಕಂತಂದ್ರೆ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಕೂಡ ಮಾಡ್ತಾರೆ, 4 ಓವರ್ ಬೌಲಿಂಗ್ ಕೂಡ ಮಾಡ್ತಾರೆ. ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅಂತ ಆಟಗಾರರು ತಂಡದಲ್ಲಿ ಇರಲೇಬೇಕು. ಇಂಥ ಆಟಗಾರ ಇರೋದ್ರಿಂದಾನೇ ಟೀಮ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಒಂದೊಳ್ಳೆ ಎನರ್ಜಿ ಆದ್ರೆ ತಗೊಂಡ್ ಬರ್ತಾರೆ ಹಾರ್ದಿಕ್ ಪಾಂಡ್ಯ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ರು. ಇನ್ನು ಬೂಮ್ರಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಬೂಮ್ರಾ ಅವರು ಇವತ್ತಿನ ದಿನ 2 ಓವರ್ ಹಾಕಿದ್ರು. ಯಾಕಂದ್ರೆ ಈ ಪಂದ್ಯ ನಾವು ಗೆಲ್ಲುತ್ತೇವೆ ಅಂತ ಗೊತ್ತಿದ್ರು ಕೂಡ ಬೂಮ್ರಾ ಅವರು ಇವತ್ತಿನ ಪಂದ್ಯದಲ್ಲಿ ಮೊದಲನೇ ಓವರ್ ನಲ್ಲಿ 2 ವಿಕೆಟ್ ಆದ್ರೆ ತೆಗಿತಾರೆ. ಆನಂತರ ಬೂಮ್ರಾ ಅವರು ಈ ಪಂದ್ಯದಲ್ಲಿ ಗೆಲ್ತೀವಿ ಅಂತ ಗೊತ್ತಾಗಿ ಅವರೇ ಬೇರೆ ಬೌಲರ್ ಗಳನ್ನು ಯೂಸ್ ಮಾಡಿ ಮತ್ತು ಅವರಿಂದನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಬರಲಿ ಮತ್ತು ಮುಂದಿನ ಪಂದ್ಯಗಳಲ್ಲಿ ಸೂಪರ್ ಎಂಟರ್ ಅಲ್ಲಿ ಹೆಲ್ಪ್ ಆಗ್ಲಿ ಅಂತಂದು ಬೂಮ್ರಾ ಅವರೇ ನನಗೆ ಹೇಳಿದ್ರು ಮತ್ತು ಆ ಕಾರಣದಿಂದಾಗಿ ಬೇರೆ ಬೌಲರ್ ಗಳನ್ನು ನಾನು ಯೂಸ್ ಮಾಡಿಕೊಂಡೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನು ಅಕ್ಷರ್ ಪಟೇಲ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಒಳ್ಳೆ ಬೌಲಿಂಗ್ ಆದ್ರೆ ಮಾಡಿದ್ರು. ಇವತ್ತಿನ ದಿನ ನಮ್ಮ ಭಾರತ ತಂಡದಲ್ಲಿ ಒಳ್ಳೆ ಸ್ಪಿನ್ನರ್ಸ್ ಗಳು ಇರೋದಂತಂದ್ರೆ ಅದು ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್. ಈ 3 ಸ್ಪಿನ್ನರ್ ಗಳ ಎದುರು ಆಡಲು ಬ್ಯಾಟರ್ಸ್ ಗಳಿಗೆ ತುಂಬಾನೇ ಧೈರ್ಯ ಬೇಕು ಮತ್ತು ಒಬ್ಬ ಸ್ಪಿನ್ನರ್ ಫೇಲ್ ಆದ್ರೂ ಕೂಡ ಇನ್ನೊಬ್ಬ ಸ್ಪಿನ್ನರ್ ನಾನು ಕೈ ಎತ್ತಿ ನಾನು ಬೌಲಿಂಗ್ ಮಾಡ್ತೀನಿ ಅಂತಂದು ಬಂದು ಒಳ್ಳೆ ಬೌಲಿಂಗ್ ಕೂಡ ಮಾಡ್ತಾರೆ. ಅದು ನನಗೆ ತುಂಬಾನೇ ಇಷ್ಟ ಆಯಿತು ಮತ್ತು ಆ ಕಾರಣದಿಂದಾಗಿ ನಮ್ಮ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಈ ವರ್ಲ್ಡ್ ಕಪ್ ನ ಗೆಲ್ಲೋದು ನಾವೇ ಫೇವರೇಟ್ ಆಗಿದ್ದೇವೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಭಿಮಾನಿಗಳ ಬಗ್ಗೆ ಏನೆಲ್ಲ ಮಾತಾಡಿದ್ರ ಅಂತಂದ್ರೆ ಈ ಗೆಲುವು ಭಾರತದ ಅಭಿಮಾನಿಗಳಿಗೆ ಸಲ್ಲಬೇಕು. ಯಾಕಂತಂದ್ರೆ ಇನ್ನು ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ನಾವು ಎಲ್ಲೇ ಹೋಗಿ ಆಡಲಿ ಅಲ್ಲಿಗೆ ಬಂದು ತುಂಬಾನೇ ಪ್ರೋತ್ಸಾಹ ಆದ್ರೆ ಮಾಡ್ತಾರೆ. ನಾವು ಇಲ್ಲಿ ಶ್ರೀಲಂಕಾಗೆ ಬಂದಿದ್ದೇವೆ ಅಂತಂದ್ರೆ ಇಲ್ಲಿಗೆ ಬಂದು ತುಂಬಾನೇ ಇಂಡಿಯನ್ ಫ್ಯಾನ್ಸ್ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಆದ್ರೆ ಮಾಡ್ತಾ ಇದ್ದಾರೆ. ನಾವು ಭಾರತದಲ್ಲಿ ಆಡಿದ ರೀತಿ ಆದ್ರೆ ಆಗಿತ್ತು ಮತ್ತು ಆ ರೀತಿ ಆದ್ರೆ ನಮಗೆ ಅಭಿಮಾನಿಗಳಾದ್ರೆ ಕ್ರೇಜ್ ಮತ್ತು ಎನ್ಕರೇಜ್ ಆದ್ರೆ ತೋರಿಸಿದ್ರೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಹೌದು, ಈ ಸೂಪರ್ 8ಕ್ಕೆ ನಾವು ಕ್ವಾಲಿಫೈ ಕೂಡ ಆಗಿದ್ದೇವೆ. ಸೂಪರ್ 8ರಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ಕೊಟ್ಟು ಸೆಮಿಫೈನಲ್ ಪಂದ್ಯವನ್ನು ಗೆದ್ದು ಭಾರತಕ್ಕೆ ಮತ್ತೊಮ್ಮೆ ಟ್ರೋಫಿ ಗೆಲ್ಲಿಸಿ ಕೊಡ್ತೇವೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.